ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ನಿನ್ನೆ ಆ್ಯಕ್ಚುಲಿ ಸುದೀಪ್ ಸರ್ ಇನ್ನೊಂದು ಆ್ಯಕ್ಟಿವಿಟಿ ಕೊಡ್ತಾರೆ ಅಂತ ಹೇಳಿದ್ರೆ, ನೀವು ಡೇ 1 ಇಲ್ಲಿವರೆಗೂ ಏನು ನಿಮ್ಮ ಜರ್ನಿ ಇತ್ತು ಅದರಲ್ಲಿ ನೀವೇನಾದರೂ ಒಂದು ಮಿಸ್ಟೇಕ್ ಮಾಡಿದ್ರೆ ಅಥವಾ ಹಾಗೆ ಮಾಡಬಾರ್ದಿತ್ತು ಅಂತ ಹೇಳಿದ್ರೆ, ಅಥವಾ ಈಗ ಒಂದು ಟೈಮಲ್ಲಿ ಈ ಒಂದು ಕ್ಷಣನ ಯೂಸ್ ಮಾಡಿಕೊಂಡು ನೀವು ಸಾರಿ ಕೇಳಬಹುದು ಅಂತ ಹೇಳ್ತಾರೆ. ಸೊ ಅವಾಗ ಯಾರ ಬಗ್ಗೆ ಸಾರಿ ಕೇಳ್ತಾರೆ, ಅಥವಾ ನಾನು ಹಿಂಗೆ ಮಾಡಬಾರ್ದಿತ್ತು ಅಂತ ಹೇಳಿದ್ದು ನಿಮಗೆ ಇಷ್ಟ ಆಯಿತು? ರಾಶಿಕಾ ಅವರು ಅದು ಅಶ್ವಿನಿ ಅವ್ರ ಜೊತೆ ಲಾಸ್ಟ್ ವೀಕ್ ತುಂಬ ಫೈಟ್ ಮಾಡಿದ್ರಲ್ವಾ, ಏಕವಚನದಲ್ಲೇ ಮಾತಾಡಿದ್ರು. ಅದು ಲಾಸ್ಟ್ ವೀಕ್ ಒಂದು ಟಾಸ್ಕ್ ಕೊಟ್ಟಿದ್ರು ಅಶ್ವಿನಿ ಮ್ಯಾಮ್ಗೆ, ಅಂದರೆ ಸುದೀಪ್ ಸರ್. ಅದರಲ್ಲಿ ರಾಶಿಕಾ ರಘು ಜೊತೆ ಹೆಗ್ಲ ಮೇಲೆಲ್ಲ ಮಲ್ಕೊಳ್ತಾರೆ. ಏನು ಅವರಿಗೆ ಸೂರಜ್ ಆಯಿತು, ಸೂರಜ್ ಆದಮೇಲೆ ಇವಾಗ ರಘು ಬೇಕಾಯಿತು, ಒಂದು ಡಿಸಿಪ್ಲಿನ್ ಇಲ್ಲ, ಮೈ ಮೇಲೆಲ್ಲ ಒರ್ಕೊಂಡು ಮಾತಾಡ್ತಾರೆ ಅಂತ ಪರ್ಸ್ನಲಾಗಿ ಮಾತಾಡಿದರು. ಅದನ್ನೇ ಜಿದ್ದು ಇಟ್ಕೊಂಡು ನಾಮಿನೇಷನ್ ಮಾಡಬೇಕಾದ್ರೆ ನಾಮಿನೇಷನ್ ಮಾಡಿದಲ್ಲದೆ ಏಕವಚನದಲ್ಲಿ ಫೈಟಿಂಗ್ ಸಹ ಆಯಿತು. ಅದಕ್ಕೆ ನಿನ್ನೆ ಗಿಲ್ಟ್ ಫೀಲ್ ಆಗಿ ನಾನು ಈ ಥರ ಮಾತಾಡಬಾರ್ದಿತ್ತು. ನಾನು ಪ್ರತಿ ಸತಿ ಅಶ್ವಿನಿ ಮ್ಯಾಮ್ ಜೊತೆ ಜಗಳ ಸಹ ಆಡಿದ್ದೀನಿ, ಆದರೆ ಅವ್ರ ಜೊತೆ ಮತ್ತೆ ರೀಕನೆಕ್ಟ್ ಮಾಡಿ ಅವ್ರ ಬಾಂಡಿಂಗ್ ನನ್ನ ಮನೇಲಿ ಸೂರಜ್ ಆದಮೇಲೆ ಮನೇಲಿ ಏನೇ ಅನಿಸಿದ್ರು ಅಶ್ವಿನಿ ಮ್ಯಾಮ್ ಜೊತೆನೇ ಹೇಳೋದು. ಮೊನ್ನೆ ಮಾತಾಡಿ ನನಗೆ ಇಷ್ಟ ಆಗಲಿಲ್ಲ, ಸೊ ನಂಗೆ ಅದು ಗಿಲ್ಟ್ ಫೀಲ್ ಇದೆ ಅಂತ ಅಳ್ತ್ಕೊಂಡು ಗಿಫ್ಟ್ ಸಹ ಕೊಟ್ಬಿಟ್ಟು ಸಾರಿ ಸಹ ಕೇಳಿದ್ದಾರೆ. ಅದೊಂದು ಇಷ್ಟ ಆಗ್ತದೆ. ಓಕೆ, ಇನ್ನು ರಘುವೀರ್, ನೀವು ಯಾರಿಗೆ ಹೇಳ್ತೀರಾ? ಗಿಫ್ಟ್ ಬಗ್ಗೆ ಆಮೇಲೆ ಮಾತಾಡ್ತಾ ಹೋಗೋಣ. ಅಂದರೆ ಆ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿ ಅದು ಹಾಗೆ ಮಾಡಬಾರ್ದಿತ್ತು ಅಂತ ಅಂದಾಗ ನೀವು ಯಾರನ್ನ ಚೂಸ್ ಮಾಡ್ತೀರಾ? ಯಾರು ಹೇಳಿದ್ದು ಫೈನ್ ಅಂತ ಅನ್ನಿಸ್ತು ನಿಮಗೆ? ನನಗೆ ಮೇಡಮ್ ಅಶ್ವಿನಿ ಅವ್ರು ಹೇಳಿರೋದು ಅನಿಸ್ತು. ಯಾಕಂದರೆ ನಾವು ಸೀಸನ್ ಸ್ಟಾರ್ಟಿಂಗಿನಲ್ಲೂ ಅದೇ ಅಂದ್ಕೊಂಡಿದ್ವಿ. ಕೆಲವೊಂದಿಷ್ಟು ಕಡೆ ತಪ್ಪಾಗಿತ್ತಲ್ಲ ಮೇಡಮ್. 3ನೇ ವಾರದಿಂದ ರಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡೋ ವಿಚಾರದಲ್ಲಾಗಿರ್ಬೋದು, ಮತ್ತು ಪತ್ರದ ವಿಚಾರದಲ್ಲೂ ನಮಗೆ ಅಶ್ವಿನಿ ಅವರು ವಿಲನ್ ರೀತಿಯೇ ಕಾಣಿಸ್ಕೊಂಡ್ಬಿಟ್ರು. ಆ ಒಂದು ಸನ್ನಿವೇಶ ನಡೆದಿಲ್ಲ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅಶ್ವಿನಿ ಅವರು ಒಳ್ಳೆ ಮತ್ತು ಅವ್ರ ಆಟದಲ್ಲಿ ಇನ್ನೂ ಹೆಚ್ಚಿನ ಒಂದು ಪ್ರಭಾವ ಬೀರ್ತಿತ್ತು. ಅವರಿಗೆ ಈಗ ಫೈನಲಿ ಬಂದಿದ್ದಾರೆ, ಆದರೆ ಮತ್ತು ಅವ್ರಿಗೆ ಒಳ್ಳೆ ಫ್ಯಾನ್ಸ್ಗಳನ್ನ ಅರ್ನ್ ಮಾಡ್ಕೊಬೋದಿತ್ತು ಅಂತ ಅದೇ ಮೇಡಮ್. ಅದೇ ಏನಾದ್ರೆ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿಲ್ಲ ಆಗಿದ್ದಿದ್ರೆ, ಅವರು ತೀರಾ ಪರ್ಸನಲ್ ಆಗಿ ಹೋಗಿಲ್ಲ ಆಗಿದ್ದಿದ್ರೆ, ಆ ಒಂದು ಸನ್ನಿವೇಶನ ಅವರು ಡಿಲೀಟ್ ಮಾಡ್ತೇನೆ ಅಂತ ಹೇಳಿದ್ರೆ, ಟೈಮ್ ಟ್ರಾವೆಲ್ ಮಾಡಿ ಆ ಡಿಲೀಟ್ ಮಾಡಿದ್ದಿದ್ರೆ ಅವರಿಗೆ ಮತ್ತು ಅವರ ಆಟದಲ್ಲಿ ಚೆನ್ನಾಗಿರೋ ಒಂದು ಆಟನ ಬರ್ತಾ ಇತ್ತು. ಮತ್ತೆ ಅವರಿಗೆ ಒಂದು ಏನು ಜನರಿಗೆ ಬ್ಯಾಡ್ ಒಪಿನಿಯನ್ ಇರ್ತಾನೆ ಇರಲಿಲ್ಲ. ಆ ಘಟನೆ ನಡಿಲೇ ಇಲ್ಲ ಆಗಿದ್ರೆ, ಅಕಸ್ಮಾತ್ ಆ 3ನೇ ವಾರದಲ್ಲಿ ಏನು ತಪ್ಪುಗಳು ನಡೆದಿದ್ವಲ್ಲ, ಆದ್ರಿಂದ ಹೊರಗೆ ಬಂದು ಪತ್ರದ ವಿಚಾರ ಇತ್ತಲ್ಲ, ಅದ್ರಿಂದನೂ ರಕ್ಷಿತಾ ಅವರಿಗೆ ಏನು ಮನೆಯಿಂದ ಪತ್ರ ಬಂದಿರೋದನ್ನ ಅವ್ರಿಗೆ ತಲುಪಿಸಿದ್ರೆ, ಆ ಒಂದು ಸನ್ನಿವೇಶದಲ್ಲೂ ಅಶ್ವಿನಿ ಅವರು ಒಳ್ಳೆತನನ ಗುರುಸ್ಕೊಳ್ಬೋದಿತ್ತು. ಅಲ್ಲೂ ಅವರು ಆ ಒಂದು ಸನ್ನಿವೇಶನ ಸರಿಯಾಗಿ ಉಪಯೋಗಿಸ್ಕೊಳ್ಳದೆ ಅವರು ಪರ್ಸ್ನಲ್ ಆಗಿ ಹೋಗಿ ರಕ್ಷಿತಾ ಟಾರ್ಗೆಟ್ ಮಾಡಿರೋದು ಅವರಿಗೆ ಇನ್ನಷ್ಟು ನೆಗೆಟಿವ್ ಅನ್ನ ತಂದುಕೊಟ್ಟಿತ್ತು. ಆ ಒಂದು ವಾರನೇ ಅವರು ಚೂಸ್ ಮಾಡಿರೋದು ತುಂಬಾ ಒಳ್ಳೆ ವಿಚಾರನೇ ಅನ್ಕೊಂತೀನಿ. ಯಾಕಂದ್ರೆ ತಪ್ಪು ಮಾಡಿದ ಮೇಲೆ ಅದನ್ನ ಕ್ಷಮೆನ ಕೇಳ್ಕೊಂಡ ತಕ್ಷಣ ಅವರು ಅಲ್ಲಿ ಒಳ್ಳೆತನನ ಒಂದು ಸ್ವಲ್ಪ ತೋರಿಸ್ಕೊಟ್ರು. ಅಂದ್ರೆ ಅವರು ಅಲ್ಲಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಹೇಳಿದ್ಮೇಲೆ ಅಲ್ಲಿ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡೋದೆಲ್ಲ ಕಾಮನ್ ಆಗಿರುತ್ತೆ. ಅದರಲ್ಲೂ ಕೂಡ ಅದನ್ನ ತಾನು ಮಾಡಿರೋದು ತಪ್ಪಂತ ಒಪ್ಕೊಂಡಿದ್ದ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಅನ್ನ ಜನಗಳಿಗೆ ಕೊಟ್ಟಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ಓಕೆ ರಾಮ್ ಸರ್, ಇನ್ನು ಗಿಲ್ಲಿ ಕಾವ್ಯ ಅಂತ ಬಂದಾಗ, ಆಕ್ಚುಲಿ ಗಿಲ್ಲಿ ನೇಮ್ ಬಂದಾಗ ಅವರು ಯಾರನ್ನ ಹಂಗಂದ್ರೆ ಯಾರಿಗೆ ಸಾರಿ ಕೇಳಕ್ ಇಷ್ಟಪಡ್ತಾರೆ ಅಂತ ಎಲ್ಲರೂ ಕೂಡ ಎಕ್ಸೈಟ್ ಆಗಿದ್ರು, ಯಾರಿಗೆ ಕೇಳಬಹುದು ಅಂತ. ಇಫ್ ಕಾವ್ಯಂಗೆ ಕೇಳೋದಾದ್ರೂ ರೀಸನ್ ಏನ್ ಕೊಡಬಹುದು ಅಂತ, ಬಟ್ ಅವ್ರು ಕೊಟ್ಟಿದ್ದಂತಹ ರೀಸನ್ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಕಾವ್ಯ ಅವರು ರೀಸನ್